ನಮಸ್ಕಾರ ಎಲ್ರಿಗೂ, ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ಇವತ್ತು ನಾನು ಮಜ್ಜಿಗೆ ಹುಳಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 kg ಬೂದು ಕುಂಬಳಕಾಯಿನ ತೊಗೊಂಡಿದ್ದೀನಿ. ಅದು ತುಂಬ ಎಳೆದಾಗಿದ್ದರೆ ತುಂಬ ರುಚಿಯಾಗಿ ಬರುತ್ತೆ. ಬೂದು ಕುಂಬಳಕಾಯಿನ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಿಳಿಗೆ ಎಳೆದಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ. ಅದನ್ನು ಒಂದು ಪಾತ್ರೆಗೆ 1 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಲಿಡ್ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯ್ತಾ ಇರೋ ಅಷ್ಟರಲ್ಲಿ ನಾವು ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡೋಣ. 1 ತೆಂಗಿನಕಾಯಿ ಹೋಳು ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು 3 ಮೆಣಸಿನ್ಕಾಯಿ, ಶುಂಠಿ, 2 ಸ್ಪೂನ್ ಕಡಲೆಪಪ್ಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಸಾಸಿವೆ, ಹಾಗೆ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಎಲ್ಲದನ್ನು ಒಟ್ಟಿಗೆ ಮಿಕ್ಸಿಗೆ ಹಾಕಿ ಒಂದ್ಸಲಿ ನೀರು ಹಾಕ್ದೇ ಒಂದ್ಸಲಿ ತರತರಿಯಾಗಿ ರುಬ್ಕೊಳ್ಳಿ. ಇದರಿಂದ ಕಾಯಿ ತುರಿ ಎಲ್ಲ ನೀಟಾಗಿ ಕಟ್ಟಾಗುತ್ತೆ. ಈ ಥರ ಎಲ್ಲ ಹಾಕೊಂಡ್ಮೇಲೆ ಒಂದ್ಸಲಿ ಕೋರ್ಸ್ ಗ್ರೌಂಡಲ್ಲಿ ಫಸ್ಟು ರುಬ್ಕೊಳ್ಳೋಣ. ನೋಡಿ, ಈ ಥರ ತರತರಿಯಾಗಿ ಫಸ್ಟ್ ರುಬ್ಕೊಂಡ್ರೆ ಕಾಯಿ ಚೂರೆಲ್ಲ ನೀಟಾಗಿ ಕಟ್ಟಾಗಿರುತ್ತೆ. ಇದಾದಮೇಲೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದಾಗಿದ್ದನ್ನು ಒಂದು ಬೌಲಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಹೋಳು ಬೆಂದಿದೆಯಾ ಅಂತ ನೋಡೋಣ ಬನ್ನಿ. ಹೋಳು ಚೆನ್ನಾಗಿ ಬೆಂದಿದ್ರೆ ಸಾಫ್ಟಾಗಿರುತ್ತೆ ಫೋರ್ಕ್ಗೆ, ಮತ್ತು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸ್ವಲ್ಪ ಹೋಳು. ಇವಾಗ ನೋಡಿ, ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ ಹೋಳು. ಈ ಥರ ಆದರೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಿಶ್ರಣ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋಬೋದು. ನನಗಿಲ್ಲಿ ಮಿಸ್ ಆಗಿದೆ ಉಪ್ಪು ಹಾಕಿರೋದು. ಬೇಯಿಸ್ಕೊಳ್ಳುವಾಗ ಹೋಳಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ವಿ. ಆಮೇಲೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ಮೇಲೆ ಜಾರಲ್ಲಿ ಮಿಕ್ಕಿರೋ ಅಂಥ ಪೇಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ನಾವು ಮಜ್ಜಿಗೆ ಹುಳಿನ ಮಾಡ್ಕೊಳ್ಳೋಣ. ಇವಾಗ ಇದನ್ನು 5 ನಿಮಿಷ ಮುಚ್ಚಿಟ್ಟು ಸಿಮ್ಮಲ್ಲಿ ಸಣ್ಣ ಊರಿಲಿ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಹಿಂಗು, ಆಮೇಲೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದೆಲ್ಲ ಸಿಡಿಯೋಷ್ಟು ತನಕ ಅದನ್ನು ಸಾಸಿವೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಕಡೆ ನಮಗೆ ಮಜ್ಜಿಗೆ ಹುಳಿ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಥಿಕ್ನೆಸ್ಸು ಕೂಡ ಕರೆಕ್ಟಾಗಿದೆ. ಈ ಥರ ಆದರೆ ಸಾಕು ನಮಗೆ. ಇದಕ್ಕೆ ಆಮೇಲೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡ್ರೆ ಸ್ವಲ್ಪ ತೆಳುವಾಗುತ್ತೆ. ಸ್ಟಾರ್ಟಿಂಗೇ ನಾವು ನೀರು ಮಾಡ್ಕೊಂಬಿಟ್ರೆ ಮಜ್ಜಿಗೆ ಹಾಕಿದಾಗ ಇನ್ನೂ ತೆಳುವಾಗಿಬಿಡುತ್ತೆ. ಸ್ವಲ್ಪ ಹುಳಿ ಮಜ್ಜಿಗೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಥವಾ ಮಾಮೂಲಿ ಮಜ್ಜಿಗೆ ಹಾಕ್ಕೊಂಡು ಮೇಲೊಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮಜ್ಜಿಗೆ ಹುಳಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ಇದನ್ನು ಬಿಸಿ ಅನ್ನ ಜೊತೆ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಬಾಳಿಕೆ ಮೆಣಸಿನ್ಕಾಯಿ, ಅರಳು ಸಂಡಿಗೆ ಇದು ವೆರಿ ಗುಡ್ ಕಾಂಬಿನೇಷನ್ ಆಗಿರುತ್ತೆ. ಕರ್ನಾಟಕದಲ್ಲಿರೋ ಹಳೆ ರೆಸಿಪೀಸ್ ಎಲ್ಲ ನಿಮ್ಗೆ ಇನ್ನೂ ಬೇಕು ಅನಿಸಿದ್ರೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ. ಇದೇ ಥರ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.